ಹಿಮದ ಹೃದಯದಲ್ಲಿ ಅರಳಿದ ಹೂವು ಮುಂದುವರಿದ ಭಾಗ 37. ರೆಡ್ಡಿ ಜೈಲಿನಿಂದ ಹೊರಬಂದ ಕೆಲವೇ ನಿಮಿಷಗಳಲ್ಲಿ ಅವನ ಮೊಬೈಲ್ ರಿಂಗ್ ಆಯಿತು. ವಿಕ್ರಮ್ ಕರೆ ಮಾಡಿದ್ದನು. ಹಲೋ ರೆಡ್ಡಿ ಸರ್. ಹೇಳು ವಿಕ್ರಮ್. ನಾನು ನಿಮಗೆ ಕೊಟ್ಟ ಮಾತಿನ ಪ್ರಕಾರ ನಿಮ್ಮನ್ನು ಜೈಲಿಂದ ಹೊರ ಕರೆತಂದಿದ್ದೀನಿ. ಈಗ ನಿಮ್ಮಿಂದ ನನಗೊಂದು ಉಪಕಾರ ಆಗಬೇಕು. ಅವನ ಮಾತು ಕೇಳಿ ರೆಡ್ಡಿ ಹುಸಿ ನಗು ಬೀರಿದನು. ಅದೇನು ಅಂತ ಹೇಳು. ಅದರಿಂದ ನನಗೂ ಮಾತ್ರ ಅಲ್ಲ, ನಿಮಗೂ ಕೂಡ ಉಪಕಾರ ಆಗುತ್ತೆ. ಬೇಗ ಹೇಳು ವಿಕ್ರಮ್, ನನ್ನ ಹತ್ರ ಟೈಮ್ ಇಲ್ಲ ಎಂದನು ರೆಡ್ಡಿ ಕೋಪದಿಂದ. ವಿಕ್ರಮ್ ತುಂಟವಾಗಿ ನಕ್ಕನು. ಟೈಮ್ ಇಲ್ಲ ಅಂದರೆ ಹೇಗೆ ರೆಡ್ಡಿ ಸರ್? ಟೈಮ್ ಮಾಡ್ಕೋಬೇಕು. ನಿಮಗೆ ರುದ್ರ ಮತ್ತು ಮೀರಾಳ ಮೇಲೆ ಸೇಟ್ ತೀರಿಸ್ಕೊಳ್ಬೇಕು ತಾನೆ? ಆ ಮಾತು ಕೇಳುತ್ತಿದ್ದಂತೆ ರೆಡ್ಡಿಯ ಕಣ್ಣುಗಳಲ್ಲಿ ಕೋಪದ ಜ್ವಾಲೆ ಕಾಣಿಸಿತು. ಸೇಡು ಖಂಡಿತವಾಗ್ಲೂ ತೀರಿಸ್ಕೊಳ್ತೀನಿ ಎಂದನು ಹಲ್ಲು ಕಚ್ಚುತ್ತಾ. ಅದಕ್ಕಾಗಿ ನಿಮಗೆ ಕಾಲ್ ಮಾಡಿದ್ದು. ಅವರಿಬ್ಬರು ಈಗ ಹೊರಗೆ ಸುತ್ತಾಡಕ್ಕೆ ಹೋಗಿದ್ದಾರೆ. ನೀವು ಆ ಮೀರಾಳನ್ನು ಮುಗಿಸಿದರೂ ರುದ್ರ ತಾನಾಗಿ ಕುಸಿದು ಹೋಗ್ತಾನೆ ಎಂದನು ವಿಕ್ರಮ್ ವಿಷದ ನಗೆಯೊಂದಿಗೆ. ರೆಡ್ಡಿಯ ಮುಖದಲ್ಲಿ ಕ್ರೂರ ನಗು ಮೂಡಿತು. ಎಲ್ಲಿ ಹೋಗಿದ್ದಾರೆ ಹೇಳು, ಈಗಲೇ ಅವಳ ಕತೆ ಮುಗಿಸ್ತೀನಿ. ಅವಳಿಗೋಸ್ಕರ ತಾನೇ ಅವನು ನನಗೆ ಎಲ್ಲರ ಮುಂದೆ ಅವಮಾನ ಮಾಡಿ ತಳಿಸಿದ್ದು. ನಾನು ಅನುಭವಿಸಿದ ನೋವು ಅವನು ಕೂಡ ಅನುಭವಿಸಬೇಕು ಎಂದನು ಕೋಪದಿಂದ. ವಿಕ್ರಮ್ ತನ್ನ ಯೋಜನೆ ಯಶಸ್ವಿಯಾಗುತ್ತಿರುವುದನ್ನು ನೆನೆದು ನಗತೊಡಗಿದನು. ಸರಿ, ಅವರು ಎಲ್ಲಿದ್ದಾರೆ ಅನ್ನೋದನ್ನು ನಾನು ಮೆಸೇಜ್ ಮಾಡ್ತೀನಿ ಎಂದು ಹೇಳಿ ಕರೆ ಕಟ್ ಮಾಡಿದನು. ಕ್ಷಣದಲ್ಲೇ ರೆಡ್ಡಿಯ ಮೊಬೈಲ್ಗೆ ಒಂದು ಮೆಸೇಜ್ ಕಳುಹಿಸಿದನು. ರುದ್ರ ಮತ್ತು ಮೀರಾ ಇರುವ ಸ್ಥಳ. ಮೆಸೇಜ್ ನೋಡಿದ ರೆಡ್ಡಿಯ ಮುಖದಲ್ಲಿ ಅಪಾಯಕಾರಿ ನಗು ಮೂಡಿತು. ಈ ಬಾರಿ ನೀವು ನನ್ನ ಕೈಯಿಂದ ತಪ್ಪಿಸಿಕೊಳ್ಳಕ್ಕಾಗಲ್ಲ ಎಂದು ಹೇಳುತ್ತಾ ಕಾರಿನತ್ತ ನಡೆದನು. ಇತ್ತ ರುದ್ರ ಮೀರಾಳನ್ನು ಸುಂದರವಾದ ಐಲ್ಯಾಂಡ್ಗೆ ಕರೆದುಕೊಂಡು ಹೋದನು. ಸುತ್ತಲೂ ನೀಲಿ ಸಮುದ್ರ, ತಂಪಾದ ಗಾಳಿ, ಪ್ರಕೃತಿಯ ಸೊಬಗು. ಆ ಜಾಗವನ್ನು ನೋಡಿದ ಮೀರಾಳ ಕಣ್ಣುಗಳು ಖುಷಿಯಿಂದ ಮಿನುಗಿದವು. ವಾವ್, ಎಷ್ಟು ಸುಂದರವಾಗಿದೆ ಎಂದು ಮಗುವಿನಂತೆ ಖುಷಿಪಟ್ಟಳು. ಮೀರಾ ಇಂತಹ ಜಾಗಕ್ಕೆ ಯಾವತ್ತೂ ಬಂದಿರಲಿಲ್ಲ. ಮೊದಲ ಬಾರಿಗೆ ರುದ್ರನ ಜೊತೆ ಯಾವುದೇ ಭಯವಿಲ್ಲದೆ, ಯಾವುದೇ ನೋವಿಲ್ಲದೆ ಸಂತೋಷದ ಕ್ಷಣಗಳನ್ನು ಕಳೆಯುತ್ತಿದ್ದಳು. ಬಹಳ ಹೊತ್ತಿನ ತನಕ ಇಬ್ಬರು ಜೊತೆಯಾಗಿ ಮಾತನಾಡುತ್ತಾ ನಗುತ್ತಾ ಸಮಯ ಕಳೆದರು. ಕೊನೆಗೆ ಮೀರಾ ಅವನನ್ನು ಅಪ್ಪಿಕೊಂಡು ಥ್ಯಾಂಕ್ ಯು ಸರ್ ಎಂದಾಗ ಅದನ್ನು ಕೇಳಿ ರುದ್ರ ನಗತೊಡಗಿದನು. ಥ್ಯಾಂಕ್ಸ್ ಎಲ್ಲ ಇಟ್ಕೊಳ್ಳೋಕೆ ನನ್ನ ಹತ್ರ ಜಾಗ ಇಲ್ಲ, ಅದನ್ನು ನೀನೇ ಇಟ್ಕೋ ಎಂದು ಅವಳನ್ನು ರೇಗಿಸತೊಡಗಿದನು. ಮೀರಾ ಸಣ್ಣದಾಗಿ ನಕ್ಕಳು. ನಂತರ ಅವನ ಭುಜದ ಮೇಲೆ ತಲೆ ಇಟ್ಟು, ಸರ್, ನೀವು ಯಾವಾಗಲೂ ನನ್ನ ಜೊತೆಗೇನೆ ಇರ್ತೀರಲ್ವಾ ಎಂದು ಕೇಳಿದಳು. ರುದ್ರ ಅವಳ ಮುಖವನ್ನು ಒಮ್ಮೆ ನೋಡಿದನು. ಯಾಕೆ ಪದೇ ಪದೇ ಇದೇ ವಿಷಯ ಕೇಳ್ತೀಯಾ? ಗೊತ್ತಿಲ್ಲ ಸರ್, ಯಾಕೋ ಮನಸ್ಸಿನ ಒಂದು ಮೂಲೆಯಲ್ಲಿ ಭಯ ಇದೆ. ನೀವು ಎಲ್ಲಿ ನನ್ನನ್ನು ಬಿಟ್ಟು ಹೋಗ್ತೀರೋ ಅನ್ನೋ ಭಯ ಎಂದಳು. ಅವಳ ಮಾತು ಕೇಳಿ ರುದ್ರ ಅವಳ ತಲೆ ಮೇಲೆ ಮೆಲ್ಲಗೆ ತಟ್ಟಿದನು. ಅಯ್ಯೋ ಹುಚ್ಚಿ, ಎಷ್ಟು ಸಲ ಹೇಳೋದು, ನಾನು ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗಲ್ಲ. ಒಂದು ವೇಳೆ ನೀನೇನಾದ್ರೂ ನನ್ನನ್ನು ಬಿಟ್ಟು ಹೋದ್ರೆ ಎಲ್ಲಿ ಹೋಗ್ತೀವಿ ಅಲ್ಲಿಂದ ಎತ್ತಾಕೊಂಡು ಬರ್ತೀನಿ ಎಂದಾಗ ಮೀರಾಳ ಮುಖದಲ್ಲಿ ನಗು ಮೂಡಿತು. ನಾನೇ ನಿಮ್ಮನ್ನು ಬಿಟ್ಟು ಹೋಗಲ್ಲ, ನಾನು ಕೂಡ ನಿನ್ನನ್ನು ಬಿಟ್ಟು ಹೋಗಲ್ಲ. ಇನ್ಮೇಲೆ ಈ ವಿಷಯ ಇಲ್ಲಿಗೆ ಮುಗಿಬೇಕು. ಆಯ್ತು ಸರ್ ಎಂದಳು ಮೀರಾ. ತಕ್ಷಣ ರುದ್ರ ಹುಸಿ ಕೋಪ ತೋರಿಸಿದನು. ನೋಡು, ಮತ್ತೆ ಸರ್ ಅಂತೀಯ. ಇನ್ನೊಮ್ಮೆ ಸರ್ ಅಂತ ಕರೆದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ ಎಂದಾಗ ಮೀರಾ ಗಾಬರಿಯಾದಳು. ಮತ್ತೇನಂತ ಕರೀಲಿ ಸರ್ ಎಂದ ಕೂಡಲೇ ರುದ್ರ ನಕ್ಕು ಬಿಟ್ಟನು. ರುದ್ರನು ಇಲ್ಲಾಂದ್ರೆ ರೀ ಅಂತ ಕರೆ. ಹೆಸರು ಹಿಡಿದು ಕರೆಯಲ್ಲ, ಗಂಡನ ಹೆಸರು ಹಿಡಿದು ಕರೆದ್ರೆ ಆಯುಷ್ಯ ಕಡಿಮೆ ಆಗುತ್ತಂತೆ ಎಂದಳು ಮುಜುಗರದಿಂದ. ಇದೆಲ್ಲ ಚೆನ್ನಾಗಿ ಗೊತ್ತು ನಿಮಗೆ, ಹಾಗಿದ್ರೆ ರೀ ಅಂತ ಕರೆ ಎಂದಾಗ ಮೀರಾಳ ಕೆನ್ನೆಗಳು ಕೆಂಪಾದವು. ಕರೆ ಅಲ್ವಾ, ಕರೆದಿಲ್ಲ ಅಂದ್ರೆ ನಾನು ಹೋಗ್ತೀನಿ ಎಂದು ಹೇಳಿ ಮುಂದೆ ಹೆಜ್ಜೆ ಇಟ್ಟನು. ಅದನ್ನು ಕೇಳಿದ ಮೀರಾ ತಕ್ಷಣ ಅವನ ಕೈ ಹಿಡಿದು ರೀ ಎಂದು ಕರೆದಳು. ಆ ಒಂದು ಪದ ಕೇಳಿದ ಕ್ಷಣ ರುದ್ರನ ಹೃದಯ ಸಂತೋಷದಿಂದ ತುಂಬಿಕೊಂಡಿತು. ಯಾಕೆ ಇಷ್ಟೊಂದು ನಾಚಿಕೊಳ್ತೀಯ ಎಂದು ಅವಳ ಗಲ್ಲವನ್ನು ಎತ್ತಿ ಕೇಳಿದನು. ಮೀರಾ ನಾಚಿಕೆಯಿಂದ ಅವನ ಎದೆಯೊಳಗೆ ಮುಖ ಮುಚ್ಚಿಕೊಂಡಳು.
ಆದರೆ ಅವರಿಂದ ಸ್ವಲ್ಪ ದೂರದಲ್ಲಿ ಒಬ್ಬನು ಕೋಪದಿಂದ ಅವರನ್ನು ನೋಡುತ್ತಿದ್ದನು. ಅವನೇ ರೆಡ್ಡಿ. ಅವನ ಕಣ್ಣುಗಳಲ್ಲಿ ದ್ವೇಷ ಹೊತ್ತಿ ಉರಿಯುತ್ತಿತ್ತು. ಮುಷ್ಟಿಗಳು ಬಿಗಿಯಾಗಿದ್ದವು. ಅದೆಷ್ಟು ಹೊತ್ತು ಅವಳ ಜೊತೆ ಖುಷಿಯಾಗಿರ್ತೇನೆ, ನಾನು ನೋಡ್ತೀನಿ. ಸ್ವಲ್ಪ ಹೊತ್ತಲ್ಲಿ ಅವಳ ಕತೆ ಮುಗಿಸ್ತೀನಿ. ಆಮೇಲೆ ನೀನು ಅಳಬೇಕು. ನೀನು ನೋವಿನಿಂದ ಕೊರಗುವುದನ್ನು ನೋಡಿ ನಾನು ಖುಷಿ ಪಡಬೇಕು ಎಂದು ವಿಷಕಾರಿ ನಗತೊಡಗಿದನು. ಅವನ ಕಣ್ಣುಗಳು ಈಗ ಮೀರಾಳ ಮೇಲೆ ನೆಟ್ಟಿದ್ದವು. ಅವರಿಗೆ ತಿಳಿಯದೆ ಅವರ ಸಂತೋಷದ ಕ್ಷಣಗಳ ಮೇಲೆ ಅಪಾಯದ ಕರಿನೆರಳು ನಿಧಾನವಾಗಿ ಹರಡುತ್ತಿತ್ತು. ಐಲ್ಯಾಂಡ್ನಲ್ಲಿ ಮಧುರ ಕ್ಷಣಗಳನ್ನು ಕಳೆದ ಬಳಿಕ ರುದ್ರ ಮತ್ತು ಮೀರಾ ಮನೆಗೆ ಹೊರಟರು. ಆದರೆ ದೂರದಿಂದ ಅವರ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸುತ್ತಿದ್ದ ರೆಡ್ಡಿಯ ಕಣ್ಣುಗಳಲ್ಲಿ ಮಾತ್ರ ಸೇಡಿನ ಬೆಂಕಿ ಹೊತ್ತಿಕೊಂಡಿತ್ತು. ಎಷ್ಟೇ ಬಾರಿ ಪ್ರಯತ್ನಿಸಿದರೂ ಮೀರಾಳನ್ನು ಕೊಲ್ಲುವ ಅವನ ಯೋಜನೆ ವಿಫಲವಾಗುತ್ತಿತ್ತು. ಈ ಬಾರಿ ಮಾತ್ರ ಅವಕಾಶ ಕೈತಪ್ಪಿಕೊಳ್ಳಬಾರದು ಎಂದು ನಿರ್ಧರಿಸಿದ್ದ ಅವನು ಅವರ ಕಾರನ್ನು ಹಿಂಬಾಲಿಸಿದನು. ಸ್ವಲ್ಪ ಹೊತ್ತಿನ ಬಳಿಕ ಕಾರು ಒಂದು ಹೋಟೆಲ್ ಮುಂದೆ ನಿಂತಿತು. ಕಾರಿನಿಂದ ಕೆಳಗಿಳಿದ ರುದ್ರ, ಮೀರಾ ನೀನು ಇಲ್ಲೇ ಇರು, ನಾನು ಕಾರ್ ಪಾರ್ಕ್ ಕೊಟ್ಕೊಂಡು ಬರ್ತೀನಿ ಎಂದು ಹೇಳಿ ಮತ್ತೆ ಕಾರಿನಲ್ಲಿ ಕೂತು ಕಾರನ್ನು ಪಾರ್ಕ್ ಮಾಡಲು ಹೋದನು. ಈ ಬಾರಿ ಅವರಿಬ್ಬರ ಖಾಸಗಿ ಸಮಯಕ್ಕೆ ಅಡ್ಡಿಯಾಗಬಾರದು ಎಂದು ಡ್ರೈವರ್ ಜಗನ್ನನ್ನು ಕರೆದುಕೊಂಡು ಬಂದಿರಲಿಲ್ಲ. ಒಬ್ಬಳೇ ನಿಂತಿದ್ದ ಮೀರಾಳನ್ನು ಕಂಡ ರೆಡ್ಡಿಯ ಮುಖದಲ್ಲಿ ಕ್ರೂರ ನಗು ಮೂಡಿತು. ಇದೇ ಸರಿಯಾದ ಸಮಯ ಅಂತ ಅಂದುಕೊಂಡ ಅವನು ಕ್ಷಣಾರ್ಧದಲ್ಲಿ ತನ್ನ ಕಾರಿನ ವೇಗವನ್ನು ಹೆಚ್ಚಿಸಿ ಮೀರಾಳ ಕಡೆ ಚಲಾಯಿಸಿದನು. ಮೀರಾಳಿಗೆ ಏನಾಗುತ್ತಿದೆ ಅನ್ನೋದು ಅರ್ಥವಾಗುವಷ್ಟರಲ್ಲಿ ಕಾರು ಅವಳ ಕಡೆ ಗುಡುಗಿನ ವೇಗದಲ್ಲಿ ಧಾವಿಸತೊಡಗಿತು. ಇನ್ನೇನು ಕಾರು ಮೀರಾಳಿಗೆ ಡಿಕ್ಕಿ ಹೊಡೆಯಬೇಕೆ ಅನ್ನುವಷ್ಟರಲ್ಲಿ ಮೀರಾ ಎಂಬ ಕಿರುಚಾಟದೊಂದಿಗೆ ರುದ್ರ ಮಿಂಚಿನ ವೇಗದಲ್ಲಿ ಓಡಿ ಬಂದು ಅವಳನ್ನು ತನ್ನತ್ತ ಎಳೆದುಕೊಂಡನು. ಮೀರಾ ನೇರವಾಗಿ ರುದ್ರನ ಎದೆಗೆ ಬಂದು ಬಿದ್ದಳು. ಒಂದು ಕ್ಷಣ ತಡವಾಗಿದ್ದರೂ ಏನಾಗುತ್ತಿತ್ತೋ ಎಂಬ ಯೋಚನೆಯೇ ರುದ್ರನ ಹೃದಯ ನಡುಗಿಸಿತು. ಇತ್ತ ಮುಂದೆ ಹೋಗಿದ್ದ ರೆಡ್ಡಿ ಕಾರನ್ನು ಗಕ್ಕನೆ ನಿಲ್ಲಿಸಿದನು. ಡ್ಯಾಮ್ ಎಂದು ಕೋಪದಿಂದ ಸ್ಟೀರಿಂಗ್ಗೆ ಗುದ್ದನು. ಇವತ್ತು ಮತ್ತೆ ಬಚಾವಾಗ್ಬಿಟ್ಟೆ, ಆದರೆ ಮುಂದಿನ ಸಲ ತಪ್ಪಿಸಿಕೊಳ್ಳಲು ಆಗಲ್ಲ ಮೀರಾ, ನಿನ್ಗೆ ಇದೇ ಮಾರಿ ಹಬ್ಬ ಎಂದು ಹಲ್ಲು ಕಚ್ಚಿಕೊಂಡು ಕಾರಿನ ವಿಂಡೋದಿಂದ ಹೊರಗೆ ನೋಡಿದನು. ಕಾರಿನ ಕಡೆ ನೋಡಿದ ರುದ್ರನ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಕಾರಿನ ವಿಂಡೋದಿಂದ ಹೊರಗೆ ನೋಡುತ್ತಿದ್ದ ಆ ವ್ಯಕ್ತಿಯನ್ನು ನೋಡಿದ ಕ್ಷಣವೇ ಅವನ ಮುಖ ಗಂಭೀರವಾಯಿತು. ರೆಡ್ಡಿ. ಅವನ ಬಾಯಿಂದ ಆ ಹೆಸರು ನಿಧಾನವಾಗಿ ಹೊರಬಂತು. ಜೈಲಿನಲ್ಲಿ ಇರಬೇಕಾದನು ಇಲ್ಲಿ ಹೇಗೆ ಬಂದಿದ್ದಾನೆ? ಅಂದರೆ ಇದು ಆಕಸ್ಮಿಕ ಅಲ್ಲ, ಬೇಕಂತಲೇ ಮೀರಾಳ ಮೇಲೆ ಕಾರು ಹತ್ತಿಸಕ್ಕೆ ಬಂದಿದ್ದಾನೆ. ಒಂದು ಕ್ಷಣ ತಡವಾಗಿದ್ರೆ ಆ ಯೋಚನೆಯ ರುದ್ರನ ರಕ್ತ ಕುದಿಯುವಂತೆ ಮಾಡಿತು. ಅವನ ಮುಷ್ಟಿಗಳು ಬಿಗಿಯಾದವು. ಇವನನ್ನು ಜೈಲಿಂದ ಹೊರಗೆ ಬಿಡಿಸಿದವರು ಯಾರು ಎಂಬ ಪ್ರಶ್ನೆ ಅವನ ಮನಸ್ಸಿನಲ್ಲಿ ಮಿಂಚಿನಂತೆ ಹೊಳೆಯಿತು. ಅವನು ಮೀರಾಳ ಕಡೆ ನೋಡಿದನು. ಅವಳ ಮುಖದಲ್ಲಿ ಇನ್ನೂ ಭಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವಳ ಕಣ್ಣುಗಳು ನಡುಗುತ್ತಿದ್ದವು. ರುದ್ರ ನಿಧಾನವಾಗಿ ಅವಳ ಭುಜದ ಮೇಲೆ ಕೈ ಇಟ್ಟು ಅವಳನ್ನು ತನ್ನತ್ತ ಸೆಳೆದನು. ಹೆದರ್ಕೊಳ್ಬೇಡ, ನಾನಿದ್ದೀನಲ್ವಾ, ಏನೂ ಆಗಲ್ಲ. ರೀ, ಮನೆಗೆ ಹೋಗೋಣವಾ? ಸರಿ ಬಾ ಹೋಗೋಣ ಎಂದು ಹೇಳಿ ಕೂಡಲೇ ರುದ್ರ ಅವಳನ್ನು ಕಾರಿನ ಕಡೆ ಕರೆದುಕೊಂಡು ಹೋದನು. ಕಾರಿನ ಬಾಗಿಲು ತೆರೆದು ಅವಳನ್ನು ಒಳಗೆ ಕೂರಿಸಿ ತಾನು ಕೂಡ ಚಾಲಕನ ಸೀಟಿನಲ್ಲಿ ಕುಳಿತನು. ಅವನ ಮನಸ್ಸು ಮಾತ್ರ ಸಾವಿರ ಪ್ರಶ್ನೆಗಳಿಂದ ತುಂಬಿಕೊಂಡಿತ್ತು. ಸ್ವಲ್ಪ ಸಮಯದ ನಂತರ ಕಾರು ಸಾಲಿಯಾನ್ ಮ್ಯಾನ್ಷನ್ ಮುಂದೆ ಬಂದು ನಿಂತಿತು. ರುದ್ರ ಕಾರಿನಿಂದ ಇಳಿದು ಮೀರಾಳ ಕೈ ಹಿಡಿದು ಮನೆಗೆ ಕರೆದುಕೊಂಡು ಹೋದನು. ಅವಳನ್ನು ನೇರವಾಗಿ ರೂಮಿಗೆ ಕರೆದುಕೊಂಡು ಹೋಗಿ ಹಾಸಿಗೆಯ ಮೇಲೆ ಕೂರಿಸಿದನು. ಸ್ವಲ್ಪ ರೆಸ್ಟ್ ಮಾಡು ಮೀರಾ, ನಾನಿದ್ದೀನಿಲ್ಲೇ ಎಂದು ಹೇಳಿದನು. ಮೀರಾ ಮೌನವಾಗಿ ತಲೆ ಆಡಿಸಿದಳು. ಅಷ್ಟರಲ್ಲಿ ರುದ್ರ ತನ್ನ ಮೊಬೈಲ್ ತೆಗೆದು ವಿಕ್ರಮ್ಗೆ ಕಾಲ್ ಮಾಡಿದನು. ಹಲೋ ಸರ್ ಎಂದು ವಿಕ್ರಮ್ನ ಧ್ವನಿ ಕೇಳಿಸಿತು. ವಿಕ್ರಮ್, ರೆಡ್ಡಿ ವಿರುದ್ಧ ಕಂಪ್ಲೇಂಟ್ ಫೈಲ್ ಮಾಡಿಲ್ವಾ? ರುದ್ರನ ಧ್ವನಿ ಗಂಭೀರವಾಗಿತ್ತು. ಮಾಡಿದ್ದೆ ಸರ್, ಏನಾಯಿತು ಎಂದು ವಿಕ್ರಮ್ ಆಶ್ಚರ್ಯವಾದಂತೆ ಕೇಳಿದನು. ಅವನು ಹೊರಗೆ ಬಂದಿದ್ದಾನೆ. ಏನು? ಹೌದಾ ಸರ್, ಅವನು ಹೇಗೆ ಹೊರಗೆ ಬಂದ ಎಂದು ನಾಟಕೀಯವಾಗಿ ಕೇಳಿದನು ವಿಕ್ರಮ್. ಅದನ್ನು ನೀನೇ ಕಂಡಿಡಿ ಎಂದು ಕೋಪದಿಂದ ಹೇಳಿದ ರುದ್ರ ಕೂಡಲೇ ಕರೆ ಕಡಿತಗೊಳಿಸಿದನು. ಕಾಲ್ ಕಟ್ಟಾದ ನಂತರ ರೂಮಿನಲ್ಲಿ ಕೆಲ ಕ್ಷಣ ಮೌನ ಆವರಿಸಿತು. ಮೀರಾ ನಿಧಾನವಾಗಿ ರುದ್ರನ ಕಡೆ ನೋಡಿದಳು. ರೀ, ಹೇಳು ಮೀರಾ, ವಿಕ್ರಮ್ ನಿಜವಾಗ್ಲೂ ರೆಡ್ಡಿ ವಿರುದ್ಧ ಕಂಪ್ಲೇಂಟ್ ಫೈಲ್ ಮಾಡಿದಾರಾ?
ರುದ್ರ ಹುಬ್ಬು ಗಂಟಿಕ್ಕಿದನು. ಯಾಕೆ ಹಾಗೆ ಕೇಳ್ತಾ ಇದೆಯಾ? ಮೀರಾ ಕೆಲವು ಕ್ಷಣ ಯೋಚಿಸಿ ಮಾತನಾಡಲು ಆರಂಭಿಸಿದಳು. ನನ್ಗೆ ಯಾಕೋ ವಿಕ್ರಮ್ ರೆಡ್ಡಿ ಜೊತೆ ಸೇರಿದ್ದಾರೆ ಅಂತ ಅನಿಸ್ತಾ ಇದೆ ಸರ್. ಆ ಮಾತು ಕೇಳಿದ ತಕ್ಷಣ ರುದ್ರ ಅವಳ ಕಡೆ ತಿರುಗಿ ನೋಡಿದನು. ಏನ್ ಹೇಳ್ತಾ ಇದೆಯಾ? ರೆಡ್ಡಿಯನ್ನು ಪೊಲೀಸರು ಕರೆದುಕೊಂಡು ಹೋಗುವಾಗ ಗಮನಿಸಿದ್ದೀರಾ ನೀವು? ಅವನು ಪದೇ ಪದೇ ವಿಕ್ರಮ್ ಕಡೆ ನೋಡ್ತಾ ಇದ್ದ. ಸಾಮಾನ್ಯವಾಗಿ ಶತ್ರುವನ್ನು ಯಾರೂ ಆ ರೀತಿ ನೋಡಲ್ಲ. ರುದ್ರನ ಮುಖ ಗಂಭೀರವಾಯಿತು. ಮೀರಾ ಮುಂದುವರಿಸಿದಳು. ಇನ್ನೊಂದು ವಿಷಯ ಇದೆ. ವರ್ಷಗಳ ಹಿಂದೆ ಆ ಕ್ಲೈಂಟ್ ಮೀಟಿಂಗ್ ನಡೆದಾಗಲೂ ವಿಕ್ರಮ್ ನಿಮ್ಮ ಜೊತೆ ಇದ್ರು. ಇವತ್ತು ಕೂಡ ಇದ್ರು. ಎಲ್ಲ ಘಟನೆಗಳಲ್ಲೂ ಅವರ ಹೆಸರು ಬರ್ತಾ ಇದೆ. ಯಾಕೋ ಏನೋ ಸರಿಯಿಲ್ಲ ಅಂತ ಅನ್ನಿಸ್ತಾ ಇದೆ ಸರ್. ಅವಳ ಮಾತುಗಳು ಕೇಳುತ್ತಿದ್ದಂತೆ ರುದ್ರ ಆಳವಾದ ಯೋಚನೆಯಲ್ಲಿ ಮುಳುಗಿದನು. ಇಲ್ಲಿಯವರೆಗೂ ತನ್ನ ಕಣ್ಣಿಗೆ ಬೀಳದ ಕೆಲವು ಸಂಗತಿಗಳು ಈಗ ಒಂದೊಂದಾಗಿ ನೆನಪಾಗತೊಡಗಿದವು. ಮೀರಳ ಮಾತಿನಲ್ಲಿ ಸತ್ಯ ಇರಬಹುದು ಎಂದು ಮನಸ್ಸಿನಲ್ಲಿ ಯೋಚಿಸಿದ ರುದ್ರ ಅವನ ಕಣ್ಣುಗಳಲ್ಲಿ ಅಪಾಯಕಾರಿ ಹೊಳಪು ಮೂಡಿತು. ಅವಳ ಮಾತು ಕೇಳಿದ ರುದ್ರ ಕೆಲ ಕ್ಷಣ ಗಂಭೀರವಾಗಿ ಯೋಚಿಸಿದನು. ಅವನ ಮನಸ್ಸಿನಲ್ಲಿ ಅನುಮಾನಗಳ ಸುಳಿಗಾಳಿ ಎದ್ದಿತು. ತಕ್ಷಣ ತನ್ನ ಮೊಬೈಲ್ ತೆಗೆದು ತಿಲಕ್ಗೆ ಕರೆ ಮಾಡಿದನು. ಅತ್ತ ಕರೆ ಸ್ವೀಕರಿಸಿದ ತಿಲಕ್, ಹೇಳಿ ಸರ್. ತಿಲಕ್, ರೆಡ್ಡಿ ಜೈಲಿಂದ ಹೊರಗೆ ಬಂದಿದ್ದಾನೆ. ಹೇಗೆ ಸರ್? ವಿಕ್ರಮ್ ಅವನ ವಿರುದ್ಧ ಕಂಪ್ಲೇಂಟ್ ಫೈಲ್ ಮಾಡಿರ್ಬೇಕಲ್ವಾ? ಅವನು ಕಂಪ್ಲೇಂಟ್ ಫೈಲ್ ಮಾಡಿದ್ದಾನಂತ ಹೇಳ್ತಾ ಇದ್ದಾನೆ. ಆದ್ರೆ ಏನ್ ನಡೀತದೆ ಅಂತ ಗೊತ್ತಾಗ್ತಾ ಇಲ್ಲ. ನಂತರ ಮೀರಾ ಹೇಳಿದ ಎಲ್ಲ ವಿಚಾರಗಳನ್ನು ರುದ್ರ ತಿಲಕ್ಗೆ ವಿವರಿಸಿದನು. ಅದನ್ನು ಕೇಳಿದ ತಿಲಕ್ ಕೆಲ ಕ್ಷಣ ಮೌನವಾಗಿದ್ದನು. ಸರ್, ನಿಜ ಹೇಳ್ಬೇಕಂದ್ರೆ ನನಗೂ ಕೂಡ ವಿಕ್ರಮ್ ಸರಿಯಿಲ್ಲ ಅಂತ ಅನ್ನಿಸ್ತಾ ಇದೆ. ರುದ್ರನ ಕಣ್ಣುಗಳು ಕಿರಿದಾದವು. ಇನ್ನೊಂದು ವಿಷಯ ಇದೆ ಸರ್, ಅದನ್ನು ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದೇನು ಅಂತ ಹೇಳಿ ತಿಲಕ್. ನೀವು ಆ ರೌಡಿಗಳ ಬಗ್ಗೆ ಎನ್ಕ್ವೈರಿ ಮಾಡಕ್ಕೆ ಹೇಳಿದ್ರಿ ಅಲ್ವಾ? ಅವ್ರು ಯಾರು ಅಂತ ಗೊತ್ತಾಯ್ತು. ಯಾರು? ಬೇಗ ಹೇಳು. ಅದನ್ನು ಹೇಳಕ್ಕೆ ಯಾಕೆ ಮೀನಾಮೇಷ ಎನ್ನಿಸ್ತಾ ಇದೆಯಾ? ತಿಲಕ್ ಆಳವಾಗಿ ಉಸಿರೆಳೆದನು. ಸರ್, ಅದು ತಿಲಕ್. ರುದ್ರ ಗದರಿದನು. ಇಶಿಕಾ ಮೇಡಮ್ ಮೀರಾ ಮೇಡಮ್ನನ್ನು ಕೊಲ್ಲೋದಕ್ಕೆ ಹೈರ್ ಮಾಡಿರೋ ರೌಡಿಗಳವರು. ಒಂದು ಕ್ಷಣ ರುದ್ರನ ಉಸಿರೇ ನಿಂತಂತಾಯಿತು. ಅವನ ಮುಷ್ಟಿ ಬಿಗಿಯಿತು. ಕಣ್ಣಿನಲ್ಲಿ ಬೆಂಕಿ ಹೊತ್ತಿಕೊಂಡಿತು. ಏನು ಹೇಳ್ತಾ ಇದೀಯ ನೀನು? ನಾನು ನಿಜ ಹೇಳ್ತಾ ಇದ್ದೀನಿ ಸರ್. ನನಗೆ ಅವತ್ತೇ ಡೌಟ್ ಇತ್ತು, ಆದರೆ ಪ್ರೂಫ್ ಇರಲಿಲ್ಲ. ಅದಕ್ಕೆ ನಿಮ್ಗೆ ಹೇಳಿಲ್ಲ. ರುದ್ರನ ಮುಖ ಕೋಪದಿಂದ ಕೆಂಪಾಯಿತು. ಸರ್, ಅವರೊಬ್ಬರೇ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಅವ್ರ ಜೊತೆ ಬೇರೆ ಯಾರಾದರೂ ಇರಬೇಕು. ಇದ್ರ ಹಿಂದೆ ದೊಡ್ಡ ರಹಸ್ಯನ ಅಡಗಿದೆ ಅಂತ ಅನ್ನಿಸ್ತಾ ಇದೆ. ಅವ್ರ ಬಗ್ಗೆ ಇನ್ನಷ್ಟು ತಿಳಿದುಕೊಂಡು ವರ್ಷಗಳಿಂದ ಅವತ್ತು ಹೋಗಿರೋ ಸತ್ಯ ಹೊರಬೀಳ್ಬೋದು. ರುದ್ರನ ಕಣ್ಣುಗಳಲ್ಲಿ ಅಪಾಯಕಾರಿ ಹೊಳಪು ಮೂಡಿತು. ಒಂದರ ಹಿಂದೆ ಒಂದರಂತೆ ಸತ್ಯಗಳು ಹೊರಬರುತ್ತಿದ್ದವು. ಮೊದಲು ರೆಡ್ಡಿ, ನಂತರ ವಿಕ್ರಮ್, ಈಗ ಇಶಿಕಾ. ಮತ್ತೆ ಯಾಕೆ ತಡ ಮಾಡ್ತಾ ಇದೆಯಾ ಎಂದು ಕೋಪದಿಂದ ಗರ್ಜಿಸಿದನು. ಅವಳ ಮೇಲೆ ಒಂದು ಕಣ್ಣಿಡು. ಅವಳು ಎಲ್ಲಿಗೆ ಹೋಗ್ತಾಳೆ, ಯಾರನ್ನು ಭೇಟಿ ಆಗ್ತಾಳೆ, ಎಲ್ಲ ಮಾಹಿತಿ ಬೇಕು. ಆಮೇಲೆ ರೆಡ್ಡಿಯನ್ನು ಜೈಲಿಂದ ಹೊರಗೆ ಬಿಡಿಸಿದವ್ರು ಯಾರು ಅಂತ ಕಂಡುಹಿಡಿ. ಆಯ್ತು ಸರ್. ತಿಲಕ್ ಕರೆ ಕಡಿತಗೊಳಿಸಿದನು. ಕಾಲ್ ಕಟ್ಟಾದ ಕೂಡಲೇ ರುದ್ರನ ಕೋಪ ಮಿತಿ ಮೀರಿತು. ಅವನು ಕೈ ಮುಷ್ಟಿ ಮಾಡಿ ಗೋಡೆಗೆ ಗುದ್ದಿದನು. ಇಶಿಕಾ ಎಂದು ಜೋರಾಗಿ ಅಂದಾಗ ಅವನ ಗರ್ಜನೆ ಇಡೀ ಸಾಲಿಯಾನ್ ಮ್ಯಾನ್ಷನ್ ಅನ್ನು ನಡಗಿಸಿತು. ಪಕ್ಕದಲ್ಲಿದ್ದ ಮೀರಾ ಹೆದರಿ ಹೋದಳು. ಹೊರಗಿದ್ದ ಕೆಲಸದವರು ಭಯದಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಆದರೆ ರೂಮಿನೊಳಗೆ ನಿಂತಿದ್ದ ರುದ್ರನಿಗೆ ಈಗ ಒಂದೇ ಗುರಿಯಿತ್ತು. ಸತ್ಯವನ್ನು ಹೊರಗೆ ತಂದು ಅವರೆಲ್ಲರಿಗೂ ಶಿಕ್ಷೆ ಕೊಡುವುದು. ಕತೆ ಮುಂದುವರಿಯುವುದು. ಇಶಿಕಾಳ ಸತ್ಯ ಗೊತ್ತಾದ ನಂತರ ರುದ್ರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾನೆ? ವಿಕ್ರಮ್ ಮತ್ತು ರೆಡ್ಡಿಯ ಜೊತೆ ಇಶಿಕಾಳ ಸಂಬಂಧವೇನು? ವರ್ಷಗಳ ಹಿಂದೆ ಮರೆಮಾಚಿದ ರಹಸ್ಯ ಯಾವುದು? ಮುಂದಿನ ಭಾಗದಲ್ಲಿ ದೊಡ್ಡ ಸತ್ಯ ಬಹಿರಂಗವಾಗಲಿದೆ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.